ಇಟ್ಟಾಗ ಸೊ ಎಲ್ಲರೂ ಕೇಳುತ್ತಿದ್ದು ಒಂದೇನೆ, ಸರ್ ಇದೇನಿದು ನಾಯಿ ಇದೆ ಎಚ್ಚರಿಕೆ ಅಂತ ಟೈಟ್ಲ್ ಇಟ್ಟಿದ್ದೀರಾ, ಇದೇನು ಗುರು ನಾಯಿ ಇದೆ ಎಚ್ಚರಿಕೆ, ಯಾರು ಯಾವ ಸಿನಿಮಾ ಮಾಡ್ತಿದ್ದೀರಾ ಗೌಡ್ರೆ ಅಂದರೆ ನಾಯಿ ಇದೆ ಎಚ್ಚರಿಕೆ ಅಂದರೆ ನಗ್ತಾರೆ. ಏನದು ಟೈಟ್ಲ್ ಆ ಥರ ಇಲ್ಲ. ಹ್ಞೂ ಸರ್, ಹೊಸ್ದಾಗಿ ಏನೋ ಒಂದು ಮಾಡ್ತಾ ಇದ್ದೀವಿ, ಕಂಟೆಂಟಿಗೆ ತಕ್ಕಂತೆ ಟೈಟ್ಲ್ ಇಟ್ಕೊಂಡು ಮಾಡಿದ್ದೀವಿ. ಸೊ ಎಲ್ರಿಗೂ ನಾನು ಪ್ರಾಮಿಸ್ ಮಾಡ್ತಿದ್ದೆ, ಎಲ್ರಿಗೂ ಹೇಳ್ತಿದ್ದೆ, ಒಂದು ಹೊಸ ಕಂಟೆಂಟು ತುಂಬ ಡಿಫ್ರೆಂಟ್ ಆಗಿರೋ ಒಂದು ಕತೆ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ಅದನ್ನು ಕೊಟ್ಟಿದ್ದೀನಿ, ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ. ನಂದು 15 ವರ್ಷ ಫಿಲಮ್ ಇಂಡಸ್ಟ್ರಿ, ನಾವು ಒದ್ದಾಡ್ತಾನೆ ಇದ್ದೀವಿ. ಇವತ್ತು 2ನೇ ಸಿನಿಮಾ ನಂದು ರಿಲೀಸ್ ಆಗ್ತಾ ಇರೋದು. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂಥ ಚಿತ್ರ. ಸೊ ಪ್ರತಿಯೊಬ್ಬ ಆಡಿಯನ್ಸ್ಗೂ, ಪ್ರತಿಯೊಂದು ಮನೆಗೂ ತಲುಪಬೇಕಾಗಿರೋ ವಿಷಯ ಇದು. ರೇಬೀಸ್ ಬಗ್ಗೆ, ನಾಯಿಗಳ ಬಗ್ಗೆ, ನಾಯಿ ಕಚ್ಚಿದ್ರೆ ಏನಾಗುತ್ತೆ, ನಾಯಿ ಯಾಕೆ ಸಾಕಬೇಕು, ಯಾಕೆ ಸಾಕಬಾರ್ದು, ಅದ್ರ ಬಗ್ಗೆ ಎಲ್ಲ ವಿಚಾರಗಳು ಕೊಟ್ಟಿದ್ದೀನಿ. ದಯವಿಟ್ಟು ಬಂದು ಸಿನಿಮಾ ನೋಡಿ, ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿ. ನಿಮ್ಗೆ ಹಾರರ್ ಇದೆ, ಕಾಮಿಡಿ ಇದೆ, ಥ್ರಿಲ್ ಇದೆ, ಎಲ್ಲ ಥರ ಇದೆ, ಎಲ್ಲ ಥರ ವಿಷಯ ಇದೆ. ನಿಮ್ಗೆಲ್ಲೂ ಒಂದು ಸೆಕೆಂಡ್ ಕೂಡ ಬೋರ್ ಹೊಡೆಯಲ್ಲ. ಸೊ ನೀವೆಲ್ಲ ಮೀಡಿಯಾದವರೆಲ್ಲ ನೋಡಿದರೆ ಸಿನಿಮಾ ಏನನ್ಸುತ್ತೆ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಬಂದು ನಮಗೆ ಸಪೋರ್ಟ್ ಮಾಡಿ. ಹೊಸ ತಂಡಕ್ಕೆ, ಹೊಸ ನಮ್ಮ ಡಾಕ್ಟರ್ ಲೀಲಾ ಮೋಹನ್ ಸರ್ ಇರ್ಬೋದು, ನಾವಿರ್ಬೋದು, ಎಲ್ಲ ಹೊಸಬ್ರೇನೆ ಪ್ರಯತ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಈ ಥರ ಚಿತ್ರಗಳು ಇನ್ನೊಂದು ಮಾಡ್ತೀವಿ. ದಯವಿಟ್ಟು ಸಹಕರಿಸಿ ಕನ್ನಡ ಜನತೆಗೆ ಅಂತ ನಾನು ಕೇಳ್ಕೊತೀನಿ. ಓಕೆ, ಹೌದು, ತುಂಬ ಖುಷಿ ಆಗ್ತಿದೆ. ನಿಜವಾಗ್ಲೂ ನನಗೆ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಎಲ್ಲ ಆ್ಯಕ್ಟರ್ಸ್ ಕೂಡ ಎಮೋಷ್ನಲ್ ಆಗಿಬಿಟ್ಟಿದ್ದಾರೆ. ಇವಾಗ ಇವ್ರು ಹೇಳಬೇಕು, ಆಡಿಯನ್ಸ್ ಹೇಳಬೇಕು ಹೇಗಿದೆ, ಅವ್ರಿಗೆ ಏನು ಅನ್ನಿಸ್ತು ಅಂತ ರಿವ್ಯೂ. ನಿಜವಾಗ್ಲೂ ಈ ಬೆಳೆಯೋ ಕಲಾವಿದರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಿದ್ದೀನಿ. ಆಮೇಲೆ ಎಲ್ಲರೂ ಎಮೋಷ್ನಲ್ ಆಗಿದ್ದಾರೆ. ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು, ಅಥವಾ ಹೀರೋ ಆಗಿರ್ಬೋದು, ಬೇರೆ ಮಾನಸ, ಯುವ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಆ್ಯಕ್ಟರ್ಸ್ ಕೂಡ ಬಂದಿದ್ದಾರೆ. ಎಲ್ಲರೂ ಎಮೋಷ್ನಲ್ ಆಗಿದ್ದಾರೆ. ಎಲ್ಲರಿಗೂ ಇದೊಂದು ಏನು ಅಂದರೆ ಅವರಿಗೆ ಖುಷಿ ತಡೆಯೋಕೆ ಆಗ್ತಿಲ್ಲ. ಪ್ರತಿಯೊಬ್ಬರಿಗೂ ಇದೊಂಥರ ಫಸ್ಟ್ ಸ್ಟೇಜ್ ಥರ. ಅವ್ರನ್ನ ದೊಡ್ಡ ಥಿಯೇಟರ್ಸ್ನೆಲ್ಲ ನೋಡಿಕೊಂಡು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಕಷ್ಟಪಟ್ಟು ಮಾಡಿದ್ದಾರೆ. ಎಸ್ಪೆಷಲಿ ಲೀಲಾ ಮೋಹನ್ ಅವರು, ಡೈರೆಕ್ಟರು, ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಅವರು ಏನು ಹೇಳಬೇಕು, ಅವ್ರ ಪರಿಶ್ರಮಕ್ಕೆ ನಿಜವಾಗ್ಲೂ ಒಳ್ಳೆ ಪ್ರತಿಫಲ ಸಿಕ್ಕಿದೆ ಅಂತ ನನಗನ್ನಿಸ್ತಿದೆ. ಎಲ್ಲರೂ ಸಪೋರ್ಟ್ ಮಾಡಿ. ದಯವಿಟ್ಟು ಎಲ್ಲರೂ ಮೂವಿ ನೋಡೋಕೆ ಬಂದು ನಿಮ್ಮ ಅನಿಸಿಕೆಗಳು ಹೇಳಬೇಕು ಅಂತ ಅನ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅದು ವೈರಲ್ ಆಗಲಿ ಮೂವಿ, ಒಂದು ಸಪೋರ್ಟ್ ಸಿಗಲಿ. ಯಾಕೆಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ನಾನು ಇವರಿಗೆ ತುಂಬ ಹಳೆ ಫ್ರೆಂಡು. ಡೈರೆಕ್ಟರು ಇವರು, ಯಾಕೆಂದರೆ ಯಾರು ಬರಲಿಲ್ಲ ಸರ್ ಸಪೋರ್ಟಿವ್ ಆಗಿ. ಪ್ರತಿಯೊಂದು ಫಸ್ಟ್ ಡೇ ಇಂದನೂ ಕೂಡ, ಮುಂಚೆಯಿಂದನೂ ಕೂಡ, ಯಾವಾಗಿಂದ ಇದು ಕತೆ ಸ್ಟಾರ್ಟ್ ಮಾಡಿದ್ದೀವೋ ಅವಾಗಿಂದ ಇವತ್ತಿನವರೆಗೂ ಕಷ್ಟಪಟ್ಟಿರೋ ಏಕೈಕ ವ್ಯಕ್ತಿ ಅಂದರೆ ಡೈರೆಕ್ಟರ್ ಬಿಟ್ಟರೆ, ಇವ್ರು ಬಿಟ್ಟರೆ. ಈವನ್ ಆ್ಯಕ್ಟರ್ಸು ಅಷ್ಟೇ ಸರ್, ಯಾರು ಸಪೋರ್ಟಿವ್ ಆಗಿರಲಿಲ್ಲ. ಪ್ರಮೋಷನ್ಗಾಗಿರ್ಬೋದು, ಯಾರಾಗಿರ್ಬೋದು, ನಾನಾಗಿರ್ಬೋದು, ಎಲ್ಲರಿಗೂ ಸೇರ್ಸೇ ಹೇಳ್ತಿರೋದು. ಡೇ 1ಇಂದ ಲಾಸ್ಟ್ವರೆಗೂ ಆ ಖುಷಿನ ಇವ್ರ ಕಣ್ಣೀರಲ್ಲಿ ಇವತ್ತೇ ಗೊತ್ತಾಗ್ತಿದೆ. ನನಗೂ ತುಂಬ ಖುಷಿ ಆಗ್ತಿದೆ. ಅಟ್ಲೀಸ್ಟ್ ಅದು ಹೇಗೆ ಮುಂದೆ ಜನ ಹೇಗೆ ಸ್ವೀಕರಿಸ್ತಾರೆ, ಆಡಿಯನ್ಸ್ ಹೇಗೆ ತಗೊತಾರೆ ಅನ್ನೋದಕ್ಕಿಂತನೂ ರಿಲೀಸ್ ಆಯ್ತಲ್ಲ, ಅದೊಂದು ಖುಷಿ ಎಲ್ಲರಿಗೂ ಇದೆ. ನಾನು ಇಷ್ಟೇ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ. ಖುಷಿ ಆಗುತ್ತೆ. ಒಂದು ರೇಬಿಸ್ ಬಗ್ಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲರೂ ಇದನ್ನು ಪ್ರೋತ್ಸಾಹಿಸಿ, ಎಲ್ಲರನ್ನೂ ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾವು ಎಲ್ಲ ನೋಡಿದ್ವಿ, ನಾವು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಜಾಂಬಿ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀವಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ರೇಬೀಸ್ ಬಗ್ಗೆ ನಾವು ಮೆಸೇಜನ್ನು ಕೊಟ್ಟಿದ್ದೀವಿ. ಸಾಕು ನಾಯಿನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಸೊ ಬೀದಿ ನಾಯಿಗಳು ಹೇಗೆ, ಅದರಿಂದ ನಾವು ಹೇಗೆ ಹುಷಾರಾಗಿರಬೇಕು. ಸೊ ತುಂಬ ಎಲ್ಲರೂ ಚೆನ್ನಾಗಿ ಬಂದಿದೆ. ಸಿನಿಮಾ ನೋಡಿ, ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾಗಳನ್ನ ಬೆಳೆಸಿ. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ತುಂಬ ಇಷ್ಟದಿಂದ ಮಾಡಿದ್ದೀವಿ. ಜಾಂಬಿ ಬಗ್ಗೆ ಸಿನಿಮಾ ಮಾಡಿದ್ದೀವಿ. ಸೊ ಎಲ್ಲರೂ ಜಾಂಬಿ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನಗೆ. ಐ ನೆವರ್ ಎಕ್ಸ್ಪೆಕ್ಟೆಡ್. ಆಡಿಯನ್ಸು ಕೂಡ ಆಲ್ಮೋಸ್ಟ್ ಹೌಸ್ಫುಲ್ ಅಂತಲೇ ಅನ್ಕೋಬೋದು. ಆ್ಯಂಡ್ ನಾನು ಹೇಳಿದ ತಕ್ಷಣ ಬಂದಿರೋ ಮಾಧ್ಯಮ ಮಿತ್ರರಿಗೆ ಎಲ್ಲ ಧನ್ಯವಾದಗಳು. ನಾನು ಒಂದು ಒಳ್ಳೆ ಮೆಸೇಜ್ ಕೊಡೋಣ ಅಂತ ಈ ಮೂವಿ ಮಾಡಿದ್ದೀನಿ. ಆ್ಯಸ್ ಡಾಕ್ಟರ್ ಆಗಿರೋದ್ರಿಂದ, ಸೊ ನೀವೆಲ್ಲ ಅಂದರೆ ಒಂದು ರೇಬೀಸಿಗೆ ಸಂಬಂಧಪಟ್ಟಿರೋ ಕಾಯಿಲೆ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದು ಎಂಟರ್ಟೈನ್ಮೆಂಟ್ ಜೊತೆಗೆ ನಿಮಗೆ ಯಾವುದೇ ಒಂದು 1 ಮಿನಿಟು ಕೂಡ ಬೋರ್ ಆಗಲ್ಲ ಅಂತ ಅಂದ್ಕೊತೀನಿ. ಸೊ ಆಲ್ಮೋಸ್ಟ್ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಎಲ್ಲ ಕಡೆಯೂ. ತುಂಬ ಜನ ನಾನು ಕಾಲ್ ಮಾಡಿ ಚೆನ್ನಾಗಿದೆ ಮೂವಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಕೂಡ ನಿಮ್ಮ ಬಿಹಾಫ್ ಆಫ್ ಮೀ ಆ್ಯಂಡ್ ಬಿಹಾಫ್ ಆಫ್ ಯು ದಯವಿಟ್ಟು ಇದನ್ನು ಎಲ್ಲರಿಗೂ ತಲುಪಿಸಿ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಲಿ. ಇದು ಒಳ್ಳೆ ಮೆಸೇಜ್ ಇರೋವಂಥ ಮೂವಿ. ಎಲ್ರಿಗೂ ನಮಸ್ಕಾರ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನೋಡಿ ಬಂದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾನು ಸಿನಿಮಾ ನೋಡಿರಲಿಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಎಲ್ಲರೂ ಬನ್ನಿ, ದಯವಿಟ್ಟು ಬಂದು ಸಿನಿಮಾ ನೋಡಿ. ಖಂಡಿತ ನೀವು ಎಲ್ಲರೂ ಎಂಜಾಯ್ ಮಾಡ್ತೀರಾ. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲೂ ಬೋರ್ ಆಗಲ್ಲ, ಎಲ್ಲ ಕಡೆ ಕೂರಿಸುತ್ತೆ, ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಅನಿಸುತ್ತೆ. ಆಮೇಲೆ ಕಾಮಿಡಿ ಇದೆ, ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಟಚ್ ಅಂದರೆ ಜನರಿಗೆ ಕಾಮಿಡಿ ಅಂದರೆ ನಾನು ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಸ್ವಲ್ಪ ಸಿನಿಮಾ ನೋಡಿದ ತಕ್ಷಣ ಒಂಥರ ಬ್ಲ್ಯಾಂಕ್ ಆದಂಗೆ ಆಗಿದ್ದೀನಿ. ನಾನು ನೋಡಿರಲಿಲ್ಲ ಸಿನಿಮಾ.
ಬಟ್ ಚೆನ್ನಾಗಿ ಬಂದಿದೆ. ಆದಷ್ಟು ಜನ ಜಾಸ್ತಿ ಬನ್ನಿ, ನಮಗೂ ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಾವು ನೋಡಬೇಕಾದ್ರೆ ಜನ ರಿಯಾಕ್ಟ್ ಮಾಡ್ತಿದ್ರಲ್ಲ, ಅದು ಏನಂದರೆ ಅವ್ರು ನಗೋದಾಗಲಿ, ಕೆಲವೊಂದು ಸಣ್ಣ ಪುಟ್ಟ ಪಂಚ್ಗಳಿಗೆ ಏನಪ್ಪ ಅಂದರೆ ಅವ್ರು ರಿಯಾಕ್ಟ್ ಮಾಡೋದಾಗಲಿ, ಅದು ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ನಾನು ಇವತ್ತು ಸಿನಿಮಾ ನನ್ನ ಥಿಯೇಟ್ರಲ್ಲಿ ನೋಡಿದೆ, ಅದು ನನ್ನ ಮೊದಲನೇ ಸಿನಿಮಾ. ಸೊ ಚೆನ್ನಾಗಿದೆ, ಎಲ್ಲರೂ ನೋಡಿದ್ರು, ತುಂಬ ಖುಷಿ ಆಗ್ತಾ ಇದೆ ನೋಡಿ. ನನಗೆ ಯಾವ ಥರ ಎಕ್ಸ್ಪ್ರೆಸ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ. ಇವಾಗ ತಾನೇ ನಾಯಿ ಇದೆ ಎಚ್ಚರಿಕೆ ಸಿನಿಮಾ ನೋಡ್ಕೊಂಡು ಆಚೆ ಬಂದಿದ್ದೀವಿ. ಸಿನಿಮಾದಲ್ಲಿ ತುಂಬ ವಿಷಯಗಳಿದೆ ನೋಡ್ಬೇಕು. ಸಿನಿಮಾ ಯಾಕೆ ನೋಡಬೇಕು ಅನ್ನೋದಕ್ಕೆ ತುಂಬ ವಿಷಯ ಇದೆ. ನಾಯಿ ಮೇಲೆ ಎಲ್ಲರಿಗೂ ತುಂಬ ಪ್ರೀತಿ ಇರುತ್ತೆ. ಈಗ ನಾಯಿ ಸಾಕೋರಾಗಿರ್ಬೋದು ಅಥವಾ ನಾಯಿನ ಪ್ರೀತಿಸೋರಾಗಿರ್ಬೋದು. ಈಗ ನಾವು ಸುಮ್ಮನೆ ರೋಡಲ್ಲಿ ಹೋದ್ರೂ ಹೆಣ್ಮಕ್ಳಿಗೆ ಅದರಲ್ಲೂ ನಾಯಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಪ್ರಾಣಿಗಳು ಅಂದರೆ ನಾವು ಇಷ್ಟಪಡೋದ್ರ ಜೊತೆಗೆ ಎಷ್ಟು ಕೇರ್ ಮಾಡಬೇಕು, ನಾಯಿ ಕಚ್ಚಿದ್ರೆ ಅಥವಾ ಏನಾಗುತ್ತೆ ಫ್ಯೂಚರಲ್ಲಿ ಅಂತ ನನ್ನ ತುಂಬ ರೇಬೀಸ್ ಬಗ್ಗೆ ಒಂದು ಅವೇರ್ನೆಸ್ ಇದೆ ಸಿನಿಮಾದಲ್ಲಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಾಯಿ ಇದೆ ಎಚ್ಚರಿಕೆ ಮಾನಸಗೌಡ ಅವರಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ತುಂಬ ಚೆಂದ ಆ್ಯಕ್ಟ್ ಮಾಡಿದ್ದಾರೆ. ಮನುಷ್ಯನಿಗಿಂತ ನಾಯಿಗೆ ನಿಯತ್ತು ಎಷ್ಟಿದೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು. ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀವಿ.